ಹಾಯ್ ಹಲೋ ನಮಸ್ಕಾರ ಸ್ವಾಗತ ಯೂಟ್ಯೂಬ್ ಚಾನಲ್ ಎಥಿಕಲ್ ಹ್ಯಾಕಿಂಗ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕಾಲಿ ಲಿನಕ್ಸ್ ಇನ್ಸ್ಟಾಲ್ ಮಾಡಿದ ನಂತರ ರೂಟ್ ಯೂಸರ್ ಆಗಿ ಲಾಗಿನ್ ಆದ ನಂತರ ಯಾವ ರೀತಿಯಾಗಿ ನೀವು ನಿಮ್ಮ ಸಿಸ್ಟಮ್ನ ಅಪ್ಡೇಟ್ ಮತ್ತೆ ಅಪ್ಗ್ರೇಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಇಲ್ಲಿ ಮ್ಯಾನ್ಯುಯಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೀವು ಫೈಲ್ ಮ್ಯಾನೇಜರ್ ಒಳಗಡೆ ಹೋದ್ರೆ ಫೈಲ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಫೈಲ್ ಸಿಸ್ಟಮ್ ಅಲ್ಲಿ ಇಟಿಸಿ ಅಂತ ಹೇಳ್ಬಿಟ್ಟು ಒಂದು ಫೋಲ್ಡರ್ ಇರುತ್ತೆ. ಎಟಿಸಿ ಫೋಲ್ಡರ್ ಅಲ್ಲಿ ಹೋದ್ರೆ ನಿಮ್ಗೆ ಎಪಿಟಿ ಅಂತ ಹೇಳ್ಬಿಟ್ಟು ಒಂದು ಫೋಲ್ಡರ್ ಇರುತ್ತೆ. ಸೊ ಈ ಎಪಿಟಿ ಫೋಲ್ಡರ್ ಅಲ್ಲಿ ಸೋರ್ಸ್ ಡಾಟ್ ಲಿಸ್ಟ್ ಅಂತ ಹೇಳ್ಬಿಟ್ಟು ಒಂದು ಫೈಲ್ ಇದೆ. ಈ ಫೈಲ್ ನ ಓಪನ್ ಮಾಡಿದ್ರೆ ನಿಮ್ಗೆ ಎರಡು ರೀತಿಯಾದಂತಹ ವೆಬ್ ಲಿಂಕ್ಸ್ ಕಾಣಿಸುತ್ತೆ. ಇಲ್ಲಿ ನೋಡಿ, ಈ ವೆಬ್ ಲಿಂಕ್ಸ್ ಬೇಸಿಕ್ ಆಗಿ ಏನ್ ಮಾಡುತ್ತೆ ಅಂದ್ರೆ, ನೀವು ಯಾವುದೇ ಸಾಫ್ಟ್ವೇರ್ಸ್ ನ ಡೌನ್ಲೋಡ್ ಮಾಡ್ಬೇಕಂದ್ರೆ ಅಂದ್ರೆ ಲಿನಿಕ್ಸ್ ಸರ್ವರ್ಸ್ ಇಂದ ಡೌನ್ಲೋಡ್ ಮಾಡ್ಬೇಕಂದ್ರೆ ಇವೆರಡು ಸಹಾಯ ಮಾಡುತ್ತೆ. ಇದು ಎರಡು ಕೂಡ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಆಶ್ ಏನಾದ್ರು ಇದ್ರೆ ಇದನ್ನ ರಿಮೂವ್ ಮಾಡ್ಬೇಕಾಗುತ್ತೆ. ನೀವು ಆಶ್ ಇದ್ರೆ ಇದು ಸೊ ಕಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು, ಸೊ ಕಮೆಂಟ್ ಆಗಿದ್ರೆ ನೀವು ಯಾವುದೇ ರೀತಿಯಾದಂತಹ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ. ಸೊ ನಾನು ಇಲ್ಲಿ ಆಶ್ ಸಿಂಬಲ್ ನ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ರಿಮೂವ್ ಮಾಡಿ ನಾನು ಇಲ್ಲಿ ಸೇವ್ ಕೊಡ್ತಾ ಇದ್ದೀನಿ. ಸೇವ್ ಕೊಟ್ಟಿದ ನಂತರ ನಾನು ಟರ್ಮಿನಲ್ ಅಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಫಸ್ಟ್ ಪ್ಯಾಕೇಜಸ್ ನ ಇದು ರೀಡ್ ಮಾಡಬೇಕು. ಅದೇ ಕಾರಣಕ್ಕೆ ನಾನು ಆಪ್ಟ್ ಗೆಟ್ ಅಪ್ಡೇಟ್ ಅಂತ ಕಮಾಂಡ್ ನ ಮೆನ್ಷನ್ ಮಾಡ್ತಾ ಇದ್ದೀನಿ. -y ಎಂದಕ್ಕೆ ಅಂದ್ರೆ ಇದು ರೀಡ್ ಮಾಡುವಾಗ ಎಸ್ ನೋ ಅಂತ ಕೇಳುತ್ತಲ್ವಾ ಆಪ್ಷನ್, ನಮಗೆ ಅದು ಕೇಳಬಾರದು ಅಂತ ಹೇಳ್ಬಿಟ್ಟು ನಾನು -y ನ ಯೂಸ್ ಮಾಡ್ತಾ ಇದ್ದೀನಿ. ಆಪ್ಟ್ ಗೆಟ್ ಅಪ್ಡೇಟ್ -y ಅಂತ ಕೊಟ್ಟು ಎಂಟರ್ ಮಾಡಿದಾಗ ಇದು ಪ್ಯಾಕೇಜಸ್ ನ ಮೊದಲು ರೀಡ್ ಮಾಡುತ್ತೆ. ಸೊ ನಾವಿಲ್ಲಿ ಸೇವ್ ಮಾಡಿರುವಂತಹ ಕಾನ್ಫಿಗರ್ ಮಾಡಿರುವಂತಹ ಸೆಟ್ಟಿಂಗ್ಸ್ ನ ಇದು ರೀಡ್ ಮಾಡಿ ಸೇವ್ ಮಾಡುತ್ತೆ. ಅದಾದ ನಂತರ ನಾವು ಆಪ್ಟ್ ಗೆಟ್ ಅಪ್ಗ್ರೇಡ್ ಅಂತ ಕೊಟ್ರೆ ಇನ್ಸ್ಟಾಲ್ ಆಗಿರುವಂತಹ ಸಾಫ್ಟ್ವೇರ್ಸ್ ಗೆ ಏನಾದ್ರು ಪ್ಯಾಚಸ್ ರಿಲೀಸ್ ಆಗಿದೆ ಅಥವಾ ಅಪ್ಗ್ರೇಡೇಷನ್ ಬಂದಿದೆ, ಆಟೋಮೆಟಿಕ್ ಆಗಿ ಅದು ಅಪ್ಗ್ರೇಡೇಷನ್ ತಗೊಳುತ್ತೆ. ನೋಡಿ ನಾನು ಕೊಡ್ತಾ ಇದ್ದೀನಿ ಇವಾಗ ಆಪ್ಟ್ ಗೆಟ್ ಅಪ್ಗ್ರೇಡ್ -y ಕಮಾಂಡ್ ನ ಮೆನ್ಷನ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ. ಸೊ ಯಾಕಂದ್ರೆ ಅಪ್ಗ್ರೇಡೇಷನ್ ಗೆ ಪದೇ ಪದೇ ನನಗೆ ಇದು ಆಪ್ಷನ್ y ನ ಕೇಳಬಾರ್ದು, ಅಂದ್ರೆ ಎಸ್ ನ ಕೇಳಬಾರ್ದು ಅಂತ ಹೇಳ್ಬಿಟ್ಟು ಅದೇ ಕಾರಣಕ್ಕೆ -y ನ ಯೂಸ್ ಮಾಡ್ತಾ ಇದ್ದೀನಿ. ಆಪ್ಟ್ ಗೆಟ್ ಅಪ್ಗ್ರೇಡ್ -y ಕೊಟ್ಟು ನಾನು ಎಂಟರ್ ಕೊಟ್ಟಾಗ ಯಾವ್ದಾದ್ರು ಸಾಫ್ಟ್ವೇರ್ಸ್ ಅಪ್ಗ್ರೇಡೇಷನ್ ಗೆ ಬಂದಿದ್ರೆ ಅದು ಆಟೋಮೆಟಿಕ್ ಆಗಿ ಇನ್ಸ್ಟಾಲ್ ಆಗುತ್ತೆ. ಇಲ್ಲಿ ನೋಡಿ 897 ಸಾಫ್ಟ್ವೇರ್ಸ್ ಅಪ್ಗ್ರೇಡೇಷನ್ ಆಗ್ಬೇಕು ಇನ್ನ. ಸೊ ನಾನು ಯೂಸ್ ಮಾಡ್ತಾ ಇರೋದು ಲ್ಯಾನ್ ಕೇಬಲ್. ಅದೇ ಕಾರಣಕ್ಕೆ ನನ್ನ ಇಂಟರ್ನೆಟ್ ಸ್ಪೀಡ್ ತುಂಬಾನೇ ಹೈ ಇದೆ, ಅಂದ್ರೆ 10 MB/s ಇದೆ. ಅದೇ ಕಾರಣಕ್ಕೆ ಇದು ಅಪ್ಗ್ರೇಡೇಷನ್ ಕೂಡ ತುಂಬಾ ಬೇಗ ಆಗ್ತಾ ಇದೆ. ಸೊ ನೀವೇನಾದ್ರೂ ಇಂಟರ್ನೆಟ್ ನ ನಾರ್ಮಲ್ ಆಗಿ ಮೊಬೈಲ್ ಹಾಟ್ಸ್ಪಾಟ್ ಇಂದ ಯೂಸ್ ಮಾಡ್ತಾ ಇದ್ರೆ ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಮತ್ತೆ ಡೇಟಾ ಕೂಡ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಸೊ ಇದು ಅಪ್ಡೇಟ್ ಮತ್ತೆ ಅಪ್ಗ್ರೇಡೇಷನ್ ಆಗೋ ತನಕ ನೀವು ವೇಟ್ ಮಾಡಬೇಕಾಗುತ್ತೆ, ವೇಟ್ ಮಾಡಿ. ಸೊ ಇದು 2000 ಸಾಫ್ಟ್ವೇರ್ ಏನ್ ಇನ್ಸ್ಟಾಲ್ ಮಾಡಿರ ಲ್ಯಾಪ್ಟಾಪ್ ಅಲ್ಲಿ ಅಥವಾ ಕಾಲಿ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಜೊತೆ ಬೈ ಡಿಫಾಲ್ಟ್ ಆಗಿ 2000 ಸಾಫ್ಟ್ವೇರ್ ಬಂದಿದೆಯಲ್ಲ, ಆ 2000 ಸಾಫ್ಟ್ವೇರ್ಸ್ ಅಲ್ಲಿ 897 ಸಾಫ್ಟ್ವೇರ್ಸ್ ಅಪ್ಗ್ರೇಡೇಷನ್ ಗೆ ಕೇಳಿದೆ. ಸೊ ಇದು 897 ಸಾಫ್ಟ್ವೇರ್ಸ್ ನ ಕೂಡ ಅಪ್ಗ್ರೇಡ್ ಮಾಡ್ತಾ ಇದೆ ಇಲ್ಲಿ. ಸೊ ಈ ರೀತಿಯಾಗಿ ನೀವು ಕಾಲಿ ಲಿನಕ್ಸ್ ನ ಇನ್ಸ್ಟಾಲ್ ಮಾಡಿದ ನಂತರ ಅದರ ಪ್ಯಾಕೇಜಸ್ ನ ಮೊದಲಿಗೆ ನೀವು ಅಪ್ಡೇಟ್ ಮಾಡಿ ಅದಾದ ನಂತರ ಅಪ್ಗ್ರೇಡೇಷನ್ ಮಾಡ್ಕೊಳ್ಳಿ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ವನರಬಿಲಿಟಿ ಅಂದ್ರೆ ಇಶ್ಯೂಸ್ ಏನಾದ್ರು ಇದ್ರೆ ಅದು ಪ್ಯಾಚಸ್ ಆಗಿದ್ರೆ ಅದು ನಿಮ್ ಲ್ಯಾಪ್ಟಾಪ್ ಇಂದ ಕೂಡ ಅದು ಕ್ಲಿಯರ್ ಆಗುತ್ತೆ. ಅದೇ ಕಾರಣಕ್ಕೆ ಸೊ ಆಪರೇಟಿಂಗ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡಿದ ನಂತರ ಪ್ಯಾಕೇಜಸ್ ನ ಅಪ್ಡೇಟ್ ಮಾಡಿ ಅಪ್ಗ್ರೇಡ್ ಮಾಡಿಕೊಂಡು ಹೊಸ ವರ್ಷನ್ಸ್ ನ ಯೂಸ್ ಮಾಡಿ. ಈ ಎಲ್ಲಾ ಪ್ಯಾಕೇಜಸ್ ಕೂಡ ಅಪ್ಡೇಟ್ ಆಗಿ ಅಪ್ಗ್ರೇಡ್ ಆಗಿದೆ. ನಾನು ಇವಾಗ ಈ ಸಾಫ್ಟ್ವೇರ್ ಮತ್ತೆ ಪ್ಯಾಕೇಜಸ್ ನ ಯೂಸ್ ಮಾಡಬಹುದು. ಯಾವ ರೀತಿ ಪ್ಯಾಕೇಜಸ್ ಯಾವ ವರ್ಷನ್ ಇದೆ, ಯಾವಾಗ ರಿಲೀಸ್ ಆಗಿದೆ ಕೂಡ ತೋರಿಸುತ್ತೆ. ಅಪ್ಗ್ರೇಡ್ ಆಗಿರುವಂತಹ ಸಾಫ್ಟ್ವೇರ್ಸ್ ಇವಾಗ ಅನ್ಪ್ಯಾಕ್ ಆಗ್ತಾ ಇದೆ. ನೋಡಿ ಇಲ್ಲಿ ಥೀಮ್ಸ್ ಕೂಡ ಇನ್ಸ್ಟಾಲ್ ಆಗಿ ಅನ್ಪ್ಯಾಕ್ ಆಗಿದೆ. ಸೊ 2023.1 ರಲ್ಲಿ ಇದ್ದಿದ್ದಂತಹ ಥೀಮು ಇದು ಅಪ್ಗ್ರೇಡ್ ಆಗಿದೆ. 2022.4 ವರ್ಷನ್ ಇದಿತ್ತು. ಸೊ 2023 ನ್ಯೂ ಹೊಸ ವರ್ಷನ್ಸ್ ಥೀಮ್ಸ್ ಇನ್ಸ್ಟಾಲ್ ಆಗಿದೆ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕೆ ಅಂದ್ರೆ ಸಾಫ್ಟ್ವೇರ್ಸ್ ಅಲ್ಲಿ 897 ಸಾಫ್ಟ್ವೇರ್ಸ್ ಅಪ್ಗ್ರೇಡೇಷನ್ ಆಗಿರಲಿಲ್ಲ. ಸೊ ಇದು ಅಪ್ಗ್ರೇಡೇಷನ್ ಮಾಡಿ ಅದನ್ನ ಮೊದಲು ಏನ್ ಮಾಡ್ತು, ಇದು ಸಾಫ್ಟ್ವೇರ್ ನ ಡೌನ್ಲೋಡ್ ಮಾಡಿದ ನಂತರ ಅದನ್ನ ಇನ್ಸ್ಟಾಲ್ ಮಾಡಿದ ನಂತರ ಅದನ್ನ ಅನ್ಪ್ಯಾಕ್ ಮಾಡ್ತಾ ಇದೆ ನಿಮ್ ಲ್ಯಾಪ್ಟಾಪ್ ಅಲ್ಲಿ. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ.
ನೀವು ಪೇಷನ್ಸ್ ಇಂದ ವೇಟ್ ಮಾಡಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.